ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಫಸ್ಟು ನಮ್ಮ ಚಾನಲ್ಗೆ ಅಂದರೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ತುಲಾ ರಾಶಿ ಬಗ್ಗೆ. ಬನ್ನಿ ನೋಡೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ತುಲಾ ರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಓಂ ಮಹಾಲಕ್ಷ್ಮಿಯೇ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಕೊಡಿ ಸ್ನೇಹಿತರೆ. ತುಲಾ ರಾಶಿಯ ಸ್ನೇಹಿತರಿಗೆ ಸ್ವಾಗತ ನಮ್ಮ ಚಾನಲ್ಗೆ. ತುಲಾ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಆಗ್ತಿರುವಂಥ ಒಂದು ದೊಡ್ಡ ಬದಲಾವಣೆ ಏನು ಅಂತ ನಿಮಗೆ ಗೊತ್ತಿದೆಯಾ? ಆಗಸ್ಟ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಮೂಡಿ ಬರ್ತಾ ಇದೆ ಒಂದು ವಿಶೇಷವಾದ ಯೋಗ. ತುಲಾ ರಾಶಿಯವರಿಗೆ ತುಂಬ ದಿನಗಳಿಂದ ಇದ್ದಂಥ ಕನಸು ನನಸಾಗುವಂಥ ಒಂದು ಸಮಯ ಬರ್ತಾ ಇದೆ ಸ್ನೇಹಿತರೆ. ಬನ್ನಿ ನೋಡೋಣ ಯಾವ ರೀತಿ ಇದೆ ಈ ಆಗಸ್ಟ್ ಮಾಸದಲ್ಲಿ ತುಲಾ ರಾಶಿಯವರ ಭವಿಷ್ಯ ಅನ್ನೋದನ್ನು ಸಂಪೂರ್ಣವಾಗಿ ನೋಡೋಣ. ಮಾಸ ಭವಿಷ್ಯಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಬನ್ನಿ ಈ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ, ದ್ವಾದಶ ರಾಶಿಗಳ ಮೇಲೆ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಿದೆ ಅನ್ನೋದನ್ನು ನೋಡೋಣ. ಬನ್ನಿ, ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ ಮತ್ತು ಈ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಇದೆ. ಆಗಸ್ಟ್ 1ನೇ ತಾರೀಕು ಶುಕ್ರ ಗ್ರಹವು ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ತನ್ನ ಪಥನ ಬದಲಾಯಿಸ್ತಿದ್ದಾರೆ. 2ನೇ ತಾರೀಕು ಕುಜಗ್ರಹವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪಥನ ಬದಲಾಯಿಸುತ್ತೆ. ಇನ್ನು 5ನೇ ತಾರೀಕು ಬುಧ ಗ್ರಹವು ಸಿಂಹ ರಾಶಿಯಿಂದ ಕಟಕ ರಾಶಿಗೆ ತನ್ನ ಹಿಮ್ಮುಖ ಸಂಚಾರವಾಗಿ ಹೋದರೆ, ಅದೇ ತಿಂಗಳಂದರೆ ಇದೇ ತಿಂಗಳ 22ನೇ ತಾರೀಕು ತಿರುಗುವ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪಥನ ಬದಲಾಯಿಸುತ್ತೆ. ಇನ್ನು ಸೂರ್ಯಗ್ರಹ ಕೂಡ 17ನೇ ತಾರೀಕು ಕಟಕ ರಾಶಿಯಿಂದ ತನ್ನ ಸ್ವಂತ ರಾಶಿಯಾದ ಸಿಂಹ ರಾಶಿಗೆ ತನ್ನ ಪಥನ ಬದಲಾಯಿಸುತ್ತೆ. ಇನ್ನು ಬೇರೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದರೆ, ರಾಹು ಗ್ರಹ ಕುಂಭ ರಾಶಿಯಲ್ಲಿ ಸ್ಥಿತನಾಗಿದ್ದರೆ, ಇನ್ನು ಶನಿ ಗ್ರಹ ಮೀನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಹಾಗೆ ಕುಜಗ್ರಹ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿದ್ದರೆ, ಗುರುಗ್ರಹ ಕಟಕ ರಾಶಿಯಲ್ಲಿ ಸ್ಥಿತನಾಗಿರುತ್ತಾನೆ. ಅದೇ ರೀತಿಯಲ್ಲಿ ಕೇತು ಗ್ರಹ ಸಿಂಹ ರಾಶಿಯಲ್ಲಿ ಸ್ಥಿತನಾಗಿದ್ದರೆ, ಅದೇ ಜಾಗಕ್ಕೆ ಸೂರ್ಯನು ಕೂಡ ಬಂದು ಸೇರ್ತಾನೆ. ಹಾಗೆ ಇನ್ನು ಕನ್ಯಾ ರಾಶಿಯಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿರ್ತಾನೆ. ಇನ್ನು ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪ್ರಭಾವ ಬೀರುತ್ತಿದೆ, ಏನೆಲ್ಲ ಫಲಗಳನ್ನು ನಾವು ಅನುಭವಿಸಬಹುದು ಅನ್ನೋದನ್ನು ನೋಡೋಣ. ಬನ್ನಿ, ತುಲಾ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ತಮ್ಮ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದರೆ, ಮೊದಲನೇದು ಹೇಳಬೇಕು ಅಂತಂದರೆ, ನಿಮ್ಮ ರಾಶಿಯಾಧಿಪತಿ ಆಗಿರುವಂಥ ಶುಕ್ರ ಗ್ರಹ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಅದು ನೀಚ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ನಿಮಗೆ 8ನೇ ಮನೆಯ ಅಧಿಪತಿನೂ ಕೂಡ ಹೌದು. ಏನೆಲ್ಲ ಸಮಸ್ಯೆ ಎದುರಿಸಬಹುದು ಅಂತ ನೋಡಿದರೆ, ಮೊದಲನೆಯದಾಗಿ ಖರ್ಚು ಜಾಸ್ತಿ ಆಗುತ್ತೆ, ಸ್ವಲ್ಪ ಆತ್ಮವಿಶ್ವಾಸ ಕಮ್ಮಿ ಆಗುತ್ತೆ. ಏನೋ ಒಂಥರ ಎಲ್ಲ ಮನೆಯಲ್ಲಿ ಎಲ್ಲ ಚೆನ್ನಾಗಿದ್ರೂ ಕೂಡ ನಿಮಗೆ ಮಾತ್ರ ಏನೋ ಲೋನ್ಲಿನೆಸ್ ಆಗಿರಬಹುದು, ಅಥವಾ ಏನೋ ಸರಿಗಿಲ್ಲ, ಅಥವಾ ಏನೋ ಆರೋಗ್ಯ ಸಮಸ್ಯೆ, ಯೂಟ್ರಸ್ ಪ್ರಾಬ್ಲಮ್ಮು ಆಗಿರಬಹುದು, ಹೆಣ್ಣು ಮಕ್ಕಳಿಗಾದರೆ ಪೀರಿಯಡ್ಸ್ ಪ್ರಾಬ್ಲಮ್ ಬರುವಂಥದ್ದಾಗಿರಬಹುದು, ಗುಪ್ತಾಂಗಗಳಲ್ಲಿ ಸಮಸ್ಯೆ ಬರುವಂಥದ್ದಾಗಿರಬಹುದು. ಇದರಿಂದ ಸ್ವಲ್ಪ ಇರಿಟೇಷನ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಯಾಕೋ ನೀವು ಸುಮ್ಮನೆ ಇದ್ದರೂ ಕೂಡ ಮನೆಯವರೆಲ್ಲ ನಿಮ್ಮನ್ನೇ ಏನೋ ಬ್ಲೇಮ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳುವಂಥದ್ದು, ಅಥವಾ ಪ್ರತಿಯೊಬ್ಬರ ಮಾತಲ್ಲೂ ನೀವೇ ತಪ್ಪು ಕಂಡು ಹಿಡಿಯೋದು, ಅಥವಾ ಅವರೇ ನಿಮ್ಮನ್ನು ದೂಷಿಸೋದು, ಈ ರೀತಿ ಕೆಲವೊಂದು ಗೊಂದಲದಲ್ಲಿ ನೀವು ಒದ್ದಾಡಬೇಕಾಗಿ ಬರುತ್ತೆ. ಶುಕ್ರ 12ನೇ ಮನೆಯಲ್ಲಿ ಇರೋವರೆಗೂ ಕೂಡ ಇದೊಂದು ಸಮಸ್ಯೆನ ನೀವು ಎದುರಿಸಬೇಕಾಗಿ ಬರುತ್ತೆ. ಹಾಗೆ ನಿಮಗೆ 2ನೇ ಮನೆ ಅಧಿಪತಿ ಆಗಿರುವಂಥ ಕುಜಗ್ರಹ ಮತ್ತು 7ನೇ ಮನೆ ಅಧಿಪತಿಯಾಗಿರೋ ಕುಜಗ್ರಹ ನಿಮ್ಮ 9ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ನೀವು ಏನು ಹೋದ ತಿಂಗಳಲ್ಲಿ ಕೆಲವೊಂದು ಮೇಜರ್ ಪ್ರಾಬ್ಲಮ್ ಅಂತ ಇದ್ರಿ, ಅದು ಈಗ ಇನ್ಮೇಲೆ ರಿಲ್ಯಾಕ್ಸ್ ತಗೋಬಹುದು. ಏನಂದರೆ ಫೈನಾನ್ಷಿಯಲ್ ಸ್ಟೇಟಸ್ ಚೆನ್ನಾಗಾಗುತ್ತೆ, ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಾಗುತ್ತೆ. ಅದೇ ಹೇಳಿದ್ದು, ಎಲ್ಲ ಚೆನ್ನಾಗಿದ್ರು ಏನೋ ಕೊರಗ್ತೀರಾ ಅಂತ. ಆದರೆ ಹಾಗೆ ಹಣಕಾಸು ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಬರ್ತಾನೆ ಇರುತ್ತೆ. ಅಂದರೆ ನಿಮಗೆ ಏನು ಸ್ಟ್ರಕ್ ಆಗಿತ್ತು ಹಣಗಳು, ಆ ಹಣಗಳೆಲ್ಲ ನಿಮಗೆ ಈಗ ಸರಾಗವಾಗಿ ಬರೋಕ್ಕೆ ಶುರುವಾಗುತ್ತೆ ಸ್ನೇಹಿತರೆ. ಗಂಡ ಹೆಂಡತಿ ಮಧ್ಯದಲ್ಲಿ ಏನು ಕಿತ್ತಲಾಟ ಜಗಳ ಏನಿತ್ತು ಸ್ವಲ್ಪ ಮುನಿಸು, ಅವೆಲ್ಲ ಕೂಡ ಸರಿ ಹೋಗುತ್ತೆ. ನಿಮ್ಮ ಸ್ಪಾಸ್ ಯಾರು ಇರ್ತಾರೆ ಅಂದರೆ ನಿಮ್ಮ ತುಲಾ ರಾಶಿಯಲ್ಲಿ ಇರ್ತಾರೆ, ಅವರ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅವರ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗಿತ್ತು, ಇನ್ಮೇಲೆ ಕ್ರಮೇಣ ಕಮ್ಮಿ ಆಗೋದು, ಅಥವಾ ಏನೋ ಒಂದು ಸುಧಾರಣೆ ಬಂತಲ್ಲಪ್ಪ, ಸ್ವಲ್ಪ ರಿಲ್ಯಾಕ್ಸ್ ಆಯ್ತಪ್ಪ, ಮೈಂಡ್ಗೆ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು ಅಂತ ಅನ್ನುವಂಥ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ಇನ್ನು ನಿಮಗೆ 4ನೇ ಮನೆಗೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮ್ಮ ಅದೇ ಭೂಮಿಯಿಂದ ಲಾಭ,
ನೋಡಿ ಇವಾಗ ಆಲ್ರೆಡಿ ನಿಮಗೆ ಹೇಳಿದೆ, ಕುಜ 9ನೇ ಮನೆಗೆ ಹೋಗ್ತಾ ಇದ್ದಾನೆ. ಭೂಮಿಯಿಂದ ಲಾಭ ಆಗುತ್ತೆ, ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ. 2ನೇ ಮನೆಗೂ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಫೈನಾನ್ಷಿಯಲ್ ಇನ್ಕಮ್ ತುಂಬ ಚೆನ್ನಾಗಿರುತ್ತೆ. ಇನ್ನು ಭೂಮಿ ತಗೊಳ್ಳೋದು, ಮಾರೋದು, ಇದು ಏನೇ ವ್ಯವಹಾರಗಳನ್ನು ಮಾಡ್ತೀರಾ ಅದರಲ್ಲಿ ನೀವು ಸಕ್ಸಸ್ಸನ್ನು ನೋಡಬಹುದು. ತಾಯಿಯ ಆರೋಗ್ಯದಲ್ಲಿ ಏಳಿಗೆ ನೋಡಬಹುದು. ತಾಯಿ ಜೊತೆಲಿ ಒಳ್ಳೆ ಅಂದರೆ ಬಾಂಡಿಂಗ್ ಕ್ರಿಯೇಟ್ ಆಗುವಂಥದ್ದು ತಾಯಿ ಜೊತೆ, ಅಥವಾ ನಿಮ್ಮ ಮಾತು ತಾಯಿಗೆ ಇಷ್ಟ ಆಗೋದು, ಅಥವಾ ತಾಯಿ ಮಾತು ನಿಮಗೆ ಇಷ್ಟ ಆಗುವಂಥದ್ದು, ಇದೆಲ್ಲವೂ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ನಿಮಗೆ 5ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಮಕ್ಕಳ ಆರೋಗ್ಯಕ್ಕೂ ಅಷ್ಟು ಒಳ್ಳೆಯದಲ್ಲ. ಅವರ ನಡತೆಯಲ್ಲಿ ಏನಾದರೂ ಚೇಂಜ್ ಆಗೋದು, ಅವರು ಆಡುವಂಥ ಒಂದು ಮಾತುಗಳಲ್ಲಿ ನಿಮ್ಗೆ ಏನಾದರೂ ಮನಸ್ಸಿಗೆ ನೋವಾಗುವಂಥದ್ದು, ಪ್ರೇಮಿಗಳಿದ್ರೆ ಸ್ವಲ್ಪ ಜಗಳಗಳು ಮಾಡಿಕೊಳ್ಳುವಂಥದ್ದು, ಇದೆಲ್ಲವೂ ಆಗುತ್ತೆ. ಈ ಗಂಡಾಂತರದ ಮಧ್ಯದಲ್ಲಿ ಕೂಡ ಸ್ವಲ್ಪ ವೈಮನಸ್ಸು ತಗೊಂಡು ಬಂದು ಕೊಡುತ್ತೆ. ಏನೇ ಆದರೂ 7ನೇ ಮನೆ ಅಧಿಪತಿ 9ರಲ್ಲಿ ಇರೋದ್ರಿಂದ ಸ್ವಲ್ಪ ಜಗಳಗಳು ಮೊದಲು ಇದ್ದಿದ್ದನ್ನು ಸ್ವಲ್ಪ ಕಮ್ಮಿ ಆದ್ರೂ ಇಲ್ಲಿ 5ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಪ್ರೀತಿ ವಿಶ್ವಾಸದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ತಗೊಂಡು ಬಂದು ಕೊಡ್ತಾನೆ. ಇನ್ನು 6ನೇ ಮನೆಯಲ್ಲಿ ಶನಿ ಕೂತ್ಕೊಂಡು ನಿಮ್ಮ ಉದ್ಯೋಗದಲ್ಲಾಗಿರಬಹುದು, ಕೆಲಸದಲ್ಲಾಗಿರ್ಬೋದು ಡಿಲೇ ಆಗ್ತಾ ಇದ್ರೂ ಕೂಡ ಒಳ್ಳೆ ಕೆಲಸಗಳನ್ನೇ ಮಾಡಿರ್ತಾನೆ. ಇನ್ನು ಗುರು ದೃಷ್ಟಿ ಬಿದ್ದಿರೋದ್ರಿಂದ ಇನ್ಮೇಲೆ ಡಿಲೇ ಆಗ್ತಿದ್ದ ಕೆಲಸಗಳು ಕೂಡ ಬೇಗ ಫಿನಿಶ್ ಆಗುತ್ತೆ. ಯಾವುದೆಲ್ಲ ಕೆಲಸಗಳು ಇವಾಗ ಏನಾದರೂ ನಿಮ್ಮದು ಕೋರ್ಟಲ್ಲಿ ಕೇಸ್ ಇತ್ತು ಅಂದರೆ ನಿಧಾನಗತಿಯಲ್ಲಿ ನಡೀತಿತ್ತು, ಬೇಗ ಫಿನಿಶ್ ಆಗುತ್ತೆ. ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡಿದರೆ ನಿಧಾನಕ್ಕೆ ಆಗ್ತಾ ಇದೆ ಅನ್ನೋ ಕೆಲಸಗಳು ಬೇಗ ಲೋನ್ ಆಗೋದು, ಸಾಂಕ್ಷನ್ ಆಗುವಂಥದ್ದು, ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ರೆ ಅದರಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳುವಂಥದ್ದು, ನೀವು ಓದೋ ಕಡೆ ಗಮನ ಬರುವಂಥದ್ದು ಎಲ್ಲನೂ ನಿರೀಕ್ಷೆ ಮಾಡ್ಬೋದು. ಇನ್ನು ನಿಮಗೆ 10ನೇ ಮನೆಯಲ್ಲಿ ಗುರು ಕೂತ್ಕೊಂಡಿದ್ದಾರೆ, ಬುಧ ಕೂತ್ಕೊಂಡಿದ್ದಾರೆ. ಕೆಲಸದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಒಳ್ಳೆ ಅವಕಾಶಗಳು ನಿಮ್ಮನ್ನು ನೋಡಿಕೊಂಡು ಹುಡಿಕೊಂಡು ಬರುವಂಥದ್ದು. ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂದರೆ ಖಂಡಿತ ಉನ್ನತವಾದ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು 11ಕ್ಕೆ ಸೂರ್ಯ ಕೂತ್ಕೊಂಡಿದ್ದಾರೆ. 10ನೇ ಮನೆಯಲ್ಲಿದ್ದಂಥ ಸೂರ್ಯ 11ನೇ ಮನೆಯಲ್ಲಿ ಇದ್ದಾರೆ. ಸೊ 11ನೇ ಮನೆಗೆ ಸೂರ್ಯ ಬಂದಾಗ ಅತಿ ಹೆಚ್ಚು ಲಾಭ ತಗೊಂಡು ಬಂದು ಕೊಡ್ತಾನೆ. ಎಸ್ಪೆಷಲಿ ನಿಮಗೆ ಗೌರ್ಮೆಂಟ್ ಇಂದ ಆಗಬೇಕಾಗಿರೋ ಕೆಲಸಗಳಾಗುವಂಥದ್ದು ನಾನು ಹೇಳಿದೆ. ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆದ್ರೆ ವಿನ್ ಆಗ್ತೀರಾ ಅಂತ ನೀವೇನಾದರೂ ಹೈ ಪೋಸ್ಟ್ಗೆ ಏನಾದರೂ ಬರಿತಾ ಇದ್ದರೆ ಎಕ್ಸಾಮ್ನ, ಅಥವಾ ಗೌರ್ಮೆಂಟ್ ಜಾಬ್ಗೆ ಏನಾದರೂ ಬರಿತಾ ಇದ್ದರೆ ಕೆಲಸಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಬಿಕಾಸ್ ಸೂರ್ಯನು ಕೂಡ ನಿಮಗೆ 11ನೇ ಮನೆಯಲ್ಲಿ ಕೂತ್ಕೊಂಡು ಒಳ್ಳೆಯ ಲಾಭನ ಕೊಡ್ತಾನೆ. 10ನೇ ಮನೆಯಲ್ಲಿ ಇದ್ದಾಗ ಒಳ್ಳೆಯ ಲಾಭ ಇತ್ತು, 11ನೇ ಮನೆಗೆ ಬಂದ ಮೇಲೂ ಇನ್ನೂ ಲಾಭ ಜಾಸ್ತಿ ಆಗುತ್ತೆ. ಇನ್ನು ನಿಮಗೆ ಕೇತುನು ಕೂಡ ಸೂರ್ಯನೊಟ್ಟಿಗೆ ಕೂತ್ಕೊಂಡಿರೋದ್ರಿಂದ ತಂದೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಹೋದರೂ ಕೂಡ ನೀವು ಸ್ವತಃ ಸ್ಪಿರಿಚುವಲ್ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ. ದೇವಸ್ಥಾನಗಳಿಗೆ ಹೋಗೋದು ಅಥವಾ ಅಂದ್ಕೊಂಡಿರುವಂಥ ಎಲ್ಲ ಟೆಂಪಲ್ಗೂ ವಿಸಿಟ್ ಮಾಡುವಂಥದ್ದು ಅಂದ್ಕೊಂಡ್ರೆ ಸಾಕು. ಒಂದು ಪ್ಲಾನಿಂಗ್ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀವಿ, ಹೊರಟು ಬಿಡೋಣ ಅಷ್ಟೇ. ಯಾಕಂದರೆ ಲಾಭವೂ ಚೆನ್ನಾಗಿದೆ, ಅಥವಾ ನಿಮ್ಮ ಕಷ್ಟದ ಪರಿಸ್ಥಿತಿ ಇಲ್ಲದಾಗ ಯಾವುದೇ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಬಿಡ್ತೀರಾ, ಅದಕ್ಕೋಸ್ಕರ ಹೋಗುವಂಥದ್ದು ಸ್ವಲ್ಪ ಏನೋ ನಿಮಗೆ ಅಧ್ಯಾತ್ಮದ ಕಡೆ ಜಾಸ್ತಿ ಗಮನ ಹೋಗ್ತಾ ಇರುತ್ತೆ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು, ಕೆಲವೊಂದು ಸಮಸ್ಯೆಗಳು ಕೂಡ ಇದೆ ಅಲ್ವಾ. ಸೊ ಮೊದಲನೆಯದಾಗಿ ನೀವು ನಿಮ್ಮ ರಾಶಿಯಾಧಿಪತಿನ ಬಲಪಡಿಸ್ಕೋಬೇಕು. ಅಂದರೆ ಅಧಿಪತಿ ಕೂಡ ನಿಮ್ಮ ಲಕ್ಷ್ಮಿ ಅಷ್ಟೋತ್ತರನು ಅಥವಾ ಕನಕದಾಸ ಸ್ತೋತ್ರನ ಕೇಳೋದು. ಜೊತೆಗೆ ಶುಕ್ರವಾರ ದಿನ ಬಿಳಿ ವಸ್ತುಗಳನ್ನು ದಾನ ಕೊಡುವಂಥದ್ದು, ಹಾಲು, ಮೊಸರು, ಸಕ್ಕರೆ, ಅಕ್ಕಿ, ಬಿಳಿ ಅವರೆಕಾಳು ಇಂಥದ್ದನ್ನು ನಿರ್ಗತಿಕರಿಗೆ ನೀಡ್ಫುಲ್ ಪೀಪಲ್ಗೆ ಡೊನೇಟ್ ಮಾಡೋದ್ರಿಂದ ನಿಮಗೆ ಆಗ್ತಿರುವಂಥ ಮೇಜರ್ ಪ್ರಾಬ್ಲಮ್ಸ್ ರೆಡ್ಯೂಸ್ ಆಗುತ್ತೆ. ಈ ಒಂದೇ ಸಾಕು ನಿಮಗೆ ಆಗ್ತಿರುವಂಥ ಎಲ್ಲ ಸಮಸ್ಯೆನೂ ಪರಿಹಾರ ಮಾಡೋದಕ್ಕೆ. ಇನ್ನು ಇದಾಗಿತ್ತು ಆಗಸ್ಟ್ ತಿಂಗಳ 12 ರಾಶಿಗಳ ಭವಿಷ್ಯ. ನಿಮ್ಮ ವೈಯಕ್ತಿಕ ಜಾತಕ ತೋರಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕಂದರೆ ನೋಡಿ, ನಾವು ಏನೋ ಹೇಳಿದ್ರು ಕೂಡ ಇದೆಲ್ಲವೂ ಪ್ರೆಸೆಂಟ್ ಟ್ರಾನ್ಸಿಟ್ ಆಗಿರುತ್ತೆ. ಅಂದರೆ ಇವಾಗ ಏನು ನಡೀತಿರುವಂಥ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ನಾವು ಭವಿಷ್ಯನ ಹೇಳಿದ್ದೀವಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೋಬೇಕಾಗುತ್ತೆ. ಅದರಲ್ಲಿ ಇರುವಂಥ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ಅಥವಾ ನಿಮ್ಮ ದಶಾಭುಕ್ತಿ ಆಗಿರ್ಬೋದು, ಬೇರೆ ಆಗಿರೋದ್ರಿಂದ ಅದಕ್ಕೆ ತಕ್ಕ ಏನು ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಉನ್ನತವಾದ ಒಂದು ಫಲ ನೀವು ನಿರೀಕ್ಷೆ ಮಾಡ್ಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದ ತಿಳಿಸ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ.